ಯಾಕೆ ಕಂದ, ಯಾಕಮ್ಮ ನೀನು ಹಾಲು ಕುಡಿತಾ ಇಲ್ಲ? ನೋಡು, ನಿನಗೆ ತೃಪ್ತಿ ಆಗೋಷ್ಟು ಹಾಲನ್ನ ಈಗಲೇ ಕುಡಿದ್ಬಿಡು. ಯಾಕೆ ಅಂದರೆ ಮುಂದೆ ನಿನಗೆ ಇಂಥ ಅವಕಾಶ ಸಿಗೋದಿಲ್ಲ. ಆಕಮ್ಮ, ದೈವ ಸ್ವರೂಪನಾದ ನಮ್ಮ ಪ್ರಭು ರಾಮಚಂದ್ರನ ಪ್ರಜೆಗಳಿಗೆ ಮುಂದೆ ಜನನ ಮರಣಗಳಿರುವುದಿಲ್ಲ. ಜನನವೇ ಇಲ್ಲವೆಂದರೆ ಮತ್ತೆ ತಾಯಿಯ ಹಾಲು ಕುಡಿಯಲು ಹೇಗೆ ಸಾಧ್ಯ ಹೇಳು? ಹಾಗಾಗಿ ನೀನು ಈಗಲೇ ತೃಪ್ತಿಯಾದಷ್ಟು ಹಾಲನ್ನು ಕುಡಿದು ಬಿಡು. ಆಕೆ ಬಂಗಾರ. ಆಹಾ, ಎಂಥ ಮಾತು! ಈ ತಾಯಿ ತನ್ನ ಮಗುವಿಗೆ ಹಾಲು ಕುಡಿಸುವಾಗಲೂ ನಮ್ಮ ಪ್ರಭು ರಾಮನ ಮಹಿಮೆಯನ್ನೇ ಕೊಂಡಾಡುತ್ತಿದ್ದಾರೆ. ನಿನ್ನ ಮಾತುಗಳು ಪ್ರಿಯ, ನೀವು ರಾಮನಂತೆಯೇ ಸುಂದರ. ನಮ್ಮ ಪ್ರಭು ಶ್ರೀರಾಮನ ಕಣ್ಣುಗಳಂತೆಯೇ ನಿಮ್ಮ ಕಣ್ಣುಗಳು. ಪ್ರಿಯೆ, ನೀನು ನನ್ನನ್ನು ಆ ಪುರುಷೋತ್ತಮನಾದ ಶ್ರೀರಾಮಚಂದ್ರನಿಗೆ ಹೋಲಿಸುತ್ತಿರುವೆ. ಹೌದು ಪ್ರಿಯ, ನೀವೇ ತಾನೇ ನನ್ನ ಪಾಲಿನ ಶ್ರೀರಾಮಚಂದ್ರ. ಪ್ರಿಯೆ, ನಿನ್ನ ಮಾತುಗಳನ್ನು ಕೇಳುತ್ತಿದ್ದರೆ ನನಗೆ ಸಂತೋಷವಾಗುತ್ತಿದೆ. ಆದರೆ ಆ ಮಹಾಮಹಿಮನಾದ ಶ್ರೀರಾಮಚಂದ್ರನಲ್ಲಿ ನಾನೆಲ್ಲಿ? ಆಕಾಶವೆಲ್ಲಿ, ಭೂಮಿಯಲ್ಲಿ, ಪರ್ವತವೆಲ್ಲಿ, ಸಣ್ಣ ಕಲ್ಲಿನ ತುಂಡೆಲ್ಲಿ? ರಾಮನು ರಾಮನೇ. ನಾವು ಆ ಮಹಾತ್ಮ ಶ್ರೀರಾಮಚಂದ್ರನ ಪ್ರಜೆಗಳಾಗಿದ್ದೇವೆ ಅಲ್ಲ, ಅದೇ ನಮ್ಮ ಭಾಗ್ಯ. ಹೌದು ಪ್ರಿಯ, ನಿನ್ನ ಮಾತು ಸತ್ಯ. ಸರಸದ ಉಲ್ಲಾಸದಲ್ಲಿರುವಾಗಲೂ ಈ ತರುಣ ದಂಪತಿಗಳು ರಾಮಚಂದ್ರ ಪ್ರಭುವಿನ ಗುಣಗಾನ ಮಾಡುತ್ತಿದ್ದಾರಲ್ಲ. ದೇವತೆಗಳೇ, ಹೀಗೆ ರಾಮಚಂದ್ರ ಪ್ರತಿಯೊಬ್ಬ ಪ್ರಜೆಗಳ ಹೃದಯಾಂತರಾಳದಲ್ಲಿ ಸ್ಥಿರವಾಗಿ ನೆಲೆಸಿದ್ದಾನೆ. ಅವರ ಪಾಲಿಗೆ ಅವನೇ ದೈವ. ಆದರೆ ಅವತಾರಿಯಾದರೂ ರಾಮಚಂದ್ರ ಸಾಮಾನ್ಯ ಮಾನವನಂತೆ ಕಷ್ಟ ಸುಖಗಳಿಗೆ ತೆರೆದುಕೊಂಡಿದ್ದ. ಮಹಾಮಹಿಮನಾದರೂ ತನಗಿನ್ನೂ ಸಂತಾನ ಪ್ರಾಪ್ತಿಯಾಗಲಿಲ್ಲವೆಂದು ಪರಿತಪಿಸಿದ. ಲಾಲಿ 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 ಶ್ರೀರಾಮ ಲಾಲಿ 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 ಶ್ರೀರಾಮ ಲಾಲಿ ಲಾಲಿ ಕೌಸಲ್ಯಾ ತನಯ ಶ್ರೀರಾಮ ಲಾಲಿ ಲಾಲಿ ಕೌಸಲ್ಯಾ ತನಯ ಶ್ರೀರಾಮ ಲಾಲಿ ಲಾಲಿ ವಿಶ್ವಾಮಿತ್ರ ಪ್ರಿಯ ಶಿಷ್ಯ ಲಾಲಿ ಲಾಲಿ ಶ್ರೀರಾಮ ಲಾಲಿ ವಿಶ್ವಾಮಿತ್ರ ಪ್ರಿಯ ಶಿಷ್ಯ ಲಾಲಿ ತಾಟಕಿ ಮರ್ದನ ಶ್ರೀರಾಮ ಲಾಲಿ
ಏಕೆ ಮಗು, ಏಕೆ ನೀನು ನಿದ್ರಿಸುತ್ತಿಲ್ಲ? ನಿನಗೆ ನಿದ್ರೆ ಬರುತ್ತಿಲ್ಲವೇ? ಅಥವಾ ಏನನ್ನಾದರೂ ಕಂಡು ಭಯಗೊಂಡೆಯಾ? ಅದು ಹೇಗೆ ಸಾಧ್ಯ? ಮಕ್ಕಳನ್ನು ಹೆದರಿಸುವ ರಾಕ್ಷಸರನ್ನೆಲ್ಲ ನಮ್ಮ ಪ್ರಭು ರಾಮಚಂದ್ರ ಆಗಲೇ ನಾಶ ಮಾಡಿಬಿಟ್ಟನಲ್ಲ. ಕಂದ, ನಮ್ಮನ್ನು ಎದುರಿಸುವವರು ಬೇರೆ ಯಾರೂ ಇಲ್ಲ. ನೀನು ಮಲಗು, ಮಲಗಿ ನಿದ್ರಿಸು. ಯಾಕಮ್ಮ, ಯಾಕೆ ಅಳುತ್ತಿರುವೆ? ಮಲಗು. ಎಲ್ಲರಿಗೂ ಏನು ಬೇಕು ಎಂದು ನಮ್ಮ ಪ್ರಭು ರಾಮಚಂದ್ರನಿಗೆ ಗೊತ್ತು. ಆದರೆ ಮಹಾರಾಣಿ ಸೀತಾದೇವಿಗೆ ನಿನ್ನಂತ ಒಂದು ಮಗುವಾಗಲಿಲ್ಲಲ್ಲ. ಓಹೋ, ಅದರಿಂದಲೇ ಇರಬೇಕು. ಮಕ್ಕಳು ಅಳುವಾಗ ಏನು ಮಾಡಬೇಕೆಂದು ನಮ್ಮ ಪ್ರಭು ರಾಮಚಂದ್ರನಿಗೆ ಗೊತ್ತಿಲ್ಲವೆನಿಸುತ್ತದೆ. ಮಲಗಮ್ಮ, ಮಲಗು. ಪ್ರಿಯೆ, ನೀನು ಆಗಲೇ ನನ್ನನ್ನು ಶ್ರೀರಾಮಚಂದ್ರನಿಗೆ ಹೋಲಿಸಿದ್ದೆ ಅಲ್ಲವೇ? ಹೌದು, ನೀವು ನಾನಿಲ್ಲಿ ಅವನಿಲ್ಲಿ ಎಂದಿರಿ. ಆದರೆ ಅವನು ಪರ್ವತ, ನಾನು ಸಣ್ಣ ಕಲ್ಲು ಎಂದಿರಿ. ಆದರೆ ನಾನು ನೀವೇ ನನ್ನ ಪಾಲಿನ ಶ್ರೀರಾಮ ಎಂದೆ. ಹೌದು ಪ್ರಿಯೆ, ಪ್ರಿಯೆ, ಆದರೆ ನೀನು ನನ್ನನ್ನು ಒಂದು ವಿಚಾರದಲ್ಲಿ ಮಾತ್ರ ರಾಮಚಂದ್ರ ಪ್ರಭುವಿಗೆ ಹೋಲಿಸಬಹುದು. ಯಾವ ವಿಚಾರದಲ್ಲಿ? ಅವರು ಏಕಪತ್ನಿ ವ್ರತಸ್ಥ, ನಾನು ಏಕಪತ್ನಿ ವ್ರತಸ್ಥ. ಈ ಒಂದು ವಿಚಾರದಲ್ಲಿ ನಾನು ಶ್ರೀರಾಮನಂತೆ ಅಲ್ಲವೇ? ಹೌದು ಪ್ರಿಯ, ಈ ವಿಚಾರದಲ್ಲಿ ಮಾತ್ರ ಯಥಾ ರಾಜ ತಥಾ ಪ್ರಜಾ ಎಂದ ಹಾಗೆ. ನೀವು ಅಷ್ಟೇ, ಬೇರೆ ಬೇರೆ ಪ್ರಜೆಗಳು ಅಷ್ಟೇ, ಎಲ್ಲರೂ ನಮ್ಮ ಪ್ರಭು ಶ್ರೀರಾಮನ ಸದ್ಗುಣಗಳನ್ನೇ ಅನುಸರಿಸುತ್ತಾರೆ. ನೀನು ಏನು ಕಡಿಮೆ ಇಲ್ಲ ಪ್ರಿಯೆ, ಸೀತಾದೇವಿಯಂತೆ ನೀನು ಕೂಡ ಪತಿವ್ರತೆ ಆಗಿರುವೆ. ಅದು ನಿಜ. ಆದರೆ ಒಂದು ವಿಷಯದಲ್ಲಿ ಮಾತ್ರ ನಮ್ಮ ಮಹಾರಾಣಿಯವರಿಗಿಂತಲೂ ನಾನು ಮೇಲು. ಯಾವ ವಿಷಯ? ನಾನು ತಾಯಿಯಾಗಿದ್ದೇನೆ. ನಮ್ಮ ಮಹಾರಾಣಿಯವರು ಇನ್ನೂ ತಾಯಿಯಾಗಿಲ್ಲ. ಸದ್ಯದಲ್ಲಿ ಅವರು ತಾಯಿಯಾಗುವ ಸೂಚನೆಗಳೇ ಕಾಣುತ್ತಿಲ್ಲ. ಹೌದು ಪ್ರಿಯೆ, ಈ ಒಂದು ವಿಚಾರದಲ್ಲಿ ನೀನು ಖಂಡಿತವಾಗಿಯೂ ನಮ್ಮ ಮಹಾರಾಣಿಯವರಿಗಿಂತ ಅದೃಷ್ಟವಂತೆ. ನಾನು ಕೂಡ ಮಹಾರಾಜರಿಗಿಂತ ಪುಣ್ಯವಂತ, ಏಕೆಂದರೆ ನಾನು ತಂದೆಯಾಗಿದ್ದೇನೆ ಅಲ್ಲವೇ? ಶೀಘ್ರಮೇವ ಸುಪುತ್ರ ಪ್ರಾಪ್ತಿರಸ್ತು. ಸೀತೆ, ಏಕೆ ನಿನ್ನ ಮುಖದಲ್ಲಿ ವಿಷಾದ ಕಾಣುತ್ತಿದೆ? ಅದು ನಿನಗೆ ಬೇಸರವಾಗುವಂಥದ್ದು ಏನಾದರೂ ನಡೆಯಿದೆ? ಅಥವಾ ನನ್ನ ಮಾತಿನಿಂದ? ಇಲ್ಲ ಅತ್ತೆಯವರೇ, ನನಗೆ ಬೇಸರವಾಗುವಂತೆ ನೀವು ಯಾವ ಮಾತನ್ನೂ ಆಡಲಿಲ್ಲ. ಆದರೆ ನೀವು ಮಾಡಿದ ಆಶೀರ್ವಾದ ನಿಜವಾಗಲಿಲ್ಲವಲ್ಲ ಎಂದು ಬೇಸರವಾಗುತ್ತಿದೆ. ಅರ್ಥವಾಯಿತು. ಸಹಜವಾಗಿ ಎಲ್ಲ ಹೆಣ್ಣು ಮಕ್ಕಳಿಗೂ ಬರುವಂತಹ ಚಿಂತೆ. ನೀ ಇನ್ನೂ ತಾಯಿಯಾಗಿಲ್ಲವಲ್ಲ ಎಂಬ ಚಿಂತೆ ನಿನ್ನನ್ನು ಕಾಡುತ್ತಿದೆ ಎಂಬುದು ನನಗೆ ಅರ್ಥವಾಯಿತು. ಚಿಂತೆ ಮಾಡುವುದು ಕೇವಲ ನನಗಾಗಿ ಮಾತ್ರ ಅಲ್ಲ ಅತ್ತೆಯವರೇ. ಸೊಸೆಯಾಗಿ ಬಂದ ಮನೆಗೆ ಸಂತಾನವನ್ನು ಕೊಡುವುದು ಹೆಣ್ಣಾದವಳ ಕರ್ತವ್ಯ. ಹೌದು ಸೀತೆ, ಆದರೆ ಕಾಲ ಮೀರಿ ಹೋಗಿದೆ ಎಂದು ಏಕೆ ಆತಂಕ ಪಡುತ್ತಿರುವೆ? ನನ್ನ ಅಂತರಾತ್ಮ ಹೇಳುತ್ತಿದೆ, ಶ್ರೀರಾಮಚಂದ್ರನಂತಹ ಪುತ್ರನಿಗೆ ತಾಯಿಯಾಗುತ್ತೀಯೇ. ಅವನನ್ನು ಕಣ್ತುಂಬ ಕಂಡು ಆನಂದ ಪಡುವ ಭಾಗ್ಯ ನಮ್ಮದಾಗಲಿದೆ ಎಂಬುದೇ ನನ್ನ ಭಾವನೆ. ನಿಜವೇ ಅತ್ತೆಯವರೇ? ಹೌದು ಸೀತೆ, ಅದಕ್ಕೆ ನಿತ್ಯ ಶೀಘ್ರಮೇವ ಸುಪುತ್ರ ಪ್ರಾಪ್ತಿರಸ್ತು ಎಂದು ಆಶೀರ್ವದಿಸುತ್ತಿದ್ದೇನೆ. ನನ್ನ ಮಾತು ಸುಳ್ಳಾಗಲು ಸಾಧ್ಯವೇ?
ನಿಮ್ಮ ಹಾರೈಕೆ ಬೇಗ ಸತ್ಯವಾಗಲಿ ಎಂದು ಆ ಭಗವಂತನಲ್ಲಿ ಬೇಡಿಕೊಳ್ಳುತ್ತೇನೆ. ಹಾಗೆ ಮಾಡು. ನಿನ್ನ ಅಪೇಕ್ಷೆ, ನಮ್ಮ ಅಪೇಕ್ಷೆ ಎಲ್ಲವೂ ನೆರವೇರಲಿ. ನಾನಿನ್ನು ಬರುತ್ತೇನೆ ಅತ್ತೆಯವರೇ. ದೇವರೇ, ನನ್ನ ಸೊಸೆಗೆ ಎಲ್ಲವೂ ದೊರೆತಿದೆ. ಅವಳು ಸುಪುತ್ರವತಿಯಾದರೆ ಎಲ್ಲವೂ ಲಭ್ಯವಾದಂತಾಗುತ್ತದೆ. ಆದಷ್ಟು ಬೇಗ ಅವಳ ಮಡಿಲನ್ನು ತುಂಬು. ಗೂಢಾಚಾರ್ಯರೇ, ಪ್ರಜೆಗಳು ನನ್ನ ಆಳ್ವಿಕೆಯ ಬಗ್ಗೆ ಏನು ಹೇಳುತ್ತಿದ್ದಾರೆಂಬುದನ್ನು ನೀವು ಹಿಂಜರಿಯದೇ ಹೇಳಿ. ಪ್ರಭು, ಹೇಳುವುದೇನು? ಎಲ್ಲ ಪ್ರಜೆಗಳಿಂದ ನಿಮ್ಮ ಪ್ರಶಂಸೆ ಮಾತ್ರ ಕೇಳಿ ಬರುತ್ತಿದೆ. ಹೌದು ಪ್ರಭು, ನಿಮ್ಮ ಗುಣಗಾನ ಮಾಡುತ್ತಾ ಎಲ್ಲರೂ ಸಂತೋಷ ಪಡುತ್ತಿದ್ದಾರೆ. ಪ್ರಭು, ಪ್ರಜೆಗಳು ತಮ್ಮ ಸ್ವಂತ ವಿಷಯದ ಬಗ್ಗೆ ಮಾತನಾಡುವಾಗಲೂ ನಿಮ್ಮನ್ನು ನೆನಪು ಮಾಡಿಕೊಂಡು ಗೌರವದಿಂದ ಮಾತಾಡುತ್ತಾರೆ. ಹೌದು ಮಹಾಪ್ರಭು, ಪತಿ ಪತ್ನಿಯರು ಸರಸದಿಂದ ಮಾತನಾಡುವಾಗಲೂ ನಿಮ್ಮ ಪ್ರಶಂಸೆ ಕೇಳಿ ಬರುತ್ತಿದೆ. ಏನು, ದಂಪತಿಗಳ ಮಾತುಗಳ ನಡುವೆ ನನ್ನ ಪ್ರಶಂಸೆಯೇ? ಹೌದು ಮಹಾಪ್ರಭು. ನಾನು ಏಕಪತ್ನಿ ವ್ರತಸ್ಥ. ಈ ಒಂದು ವಿಚಾರದಲ್ಲಿ ನಾನು ಶ್ರೀರಾಮನಂತೆ ಅಲ್ಲವೇ? ಹೌದು ಪ್ರಿಯ, ಈ ವಿಚಾರದಲ್ಲಿ ಮಾತ್ರ ಯಥಾ ರಾಜ ತಥಾ ಪ್ರಜಾ ಎಂದ ಹಾಗೆ. ನೀವು ಅಷ್ಟೇ, ಬೇರೆ ಬೇರೆ ಪ್ರಜೆಗಳು ಅಷ್ಟೇ, ಎಲ್ಲರೂ ನಮ್ಮ ಪ್ರಭು ಶ್ರೀರಾಮನ ಸದ್ಗುಣಗಳನ್ನೇ ಅನುಸರಿಸುತ್ತಾರೆ. ಪ್ರಭು, ಮಗುವನ್ನು ಲಾಲಿಸುವಾಗಲೂ ಒಬ್ಬ ತಾಯಿ ನಿಮ್ಮನ್ನು ನೆನಪು ಮಾಡಿಕೊಂಡಿದ್ದನ್ನು ಕೇಳಿದೆ. ಲಾಲಿ 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 ಶ್ರೀರಾಮ ಲಾಲಿ 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 ಶ್ರೀರಾಮ ಲಾಲಿ ಲಾಲಿ. ಏನನ್ನಾದರೂ ಕಂಡು ಭಯಗೊಂಡೆಯಾ? ಅದು ಹೇಗೆ ಸಾಧ್ಯ? ಮಕ್ಕಳನ್ನು ಹೆದರಿಸುವ ರಾಕ್ಷಸರನ್ನೆಲ್ಲ ನಮ್ಮ ಪ್ರಭು ರಾಮಚಂದ್ರ ಆಗಲೇ ನಾಶ ಮಾಡಿಬಿಟ್ಟನಲ್ಲ. ಕಂದ, ನಮ್ಮನ್ನು ಎದುರಿಸುವವರು ಬೇರೆ ಯಾರೂ ಇಲ್ಲ. ನೀನು ಮಲಗು. ನಾನು ಅಂತಹ ಹಲವಾರು ಪ್ರಸಂಗಗಳನ್ನು ನೋಡಿ ಹಲವರ ಅಭಿಪ್ರಾಯಗಳನ್ನು ಕೇಳಿದ್ದೇನೆ ಮಹಾಪ್ರಭು. ಅಂದರೆ ಅಸಮಾಧಾನ, ಅತೃಪ್ತಿಯ ಕುಂದುಕೊರತೆಗಳ ಯಾವ ಮಾತುಗಳು ಬರಲಿಲ್ಲವೇ? ಪ್ರಭು, ಅದು ಅದು ಸಂದೇಹವೇಕೆ? ಅದೇನೆಂದು ಹೇಳಿ. ಅದೆಂತಹ ಅಭಿಪ್ರಾಯವಿದ್ದರೂ ಸರಿ, ಅದನ್ನು ಕೇಳಲು ನಾನು ಸಿದ್ಧನಾಗಿದ್ದೇನೆ. ಹಿಂಜರಿಯದೆ ಹೇಳಿ. ಹೇಳುತ್ತೇನೆ ಪ್ರಭು. ಎಲ್ಲರಿಗೂ ಏನು ಬೇಕು ಎಂದು ನಮ್ಮ ಪ್ರಭು ರಾಮಚಂದ್ರನಿಗೆ ಗೊತ್ತು. ಆದರೆ ಮಹಾರಾಣಿ ಸೀತಾದೇವಿಗೆ ನಿನ್ನಂತ ಒಂದು ಮಗುವಾಗಲಿಲ್ಲಲ್ಲ. ಓಹೋ, ಅದರಿಂದಲೇ ಇರಬೇಕು. ಮಕ್ಕಳು ಅಳುವಾಗ ಏನು ಮಾಡಬೇಕೆಂದು ನಮ್ಮ ಪ್ರಭು ರಾಮಚಂದ್ರನಿಗೆ ಗೊತ್ತಿಲ್ಲವೆನಿಸುತ್ತದೆ. ಮಲಗಮ್ಮ, ಮಲಗು. ನಮ್ಮ ಮಹಾರಾಣಿಯವರು ಇನ್ನೂ ತಾಯಿ ಆಗಿಲ್ಲ. ಸದ್ಯದಲ್ಲಿ ಅವರು ತಾಯಿಯಾಗುವ ಸೂಚನೆಗಳೇ ಕಾಣುತ್ತಿಲ್ಲ. ಹೌದು ಪ್ರಿಯೆ, ಈ ಒಂದು ವಿಚಾರದಲ್ಲಿ ನೀನು ಖಂಡಿತವಾಗಿಯೂ ನಮ್ಮ ಮಹಾರಾಣಿಯವರಿಗಿಂತ ಅದೃಷ್ಟವಂತೆ. ನಾನು ಕೂಡ ಮಹಾರಾಜರಿಗಿಂತ ಪುಣ್ಯವಂತ. ಇದೊಂದೇ ಕೊರತೆಯನ್ನು ಅವರ ಮಾತುಗಳಲ್ಲಿ ಕೇಳಿದ್ದೇನೆ ಪ್ರಭು. ಸರಿ, ನೀವಿನ್ನು ಹೊರಡಿ. ಮಹಾರಾಣಿ ಸೀತಾದೇವಿಗೆ ನಿನ್ನಂತ ಒಂದು ಮಗುವಾಗಲಿಲ್ಲಲ್ಲ. ಓಹೋ, ಅದರಿಂದಲೇ ಇರಬೇಕು. ಮಕ್ಕಳು ಅಳುವಾಗ ಏನು ಮಾಡಬೇಕೆಂದು ನಮ್ಮ ಪ್ರಭು ರಾಮಚಂದ್ರನಿಗೆ ಗೊತ್ತಿಲ್ಲವೆನಿಸುತ್ತದೆ. ಮಲಗಮ್ಮ, ಮಲಗು.
ನಮ್ಮ ಮಹಾರಾಣಿಯವರು ಇನ್ನೂ ತಾಯಿಯಾಗಿಲ್ಲ. ಸದ್ಯದಲ್ಲಿ ಅವರು ತಾಯಿಯಾಗುವ ಸೂಚನೆಗಳೇ ಕಾಣುತ್ತಿಲ್ಲ. ಹೌದು ಪ್ರಿಯೆ, ಈ ಒಂದು ವಿಚಾರದಲ್ಲಿ ನೀನು ಖಂಡಿತವಾಗಿಯೂ ನಮ್ಮ ಮಹಾರಾಣಿಯವರಿಗಿಂತ ಅದೃಷ್ಟವಂತೆ. ಮಹಾರಾಣಿ ಸೀತಾದೇವಿಗೆ ನಿನ್ನಂತ ಒಂದು ಮಗುವಾಗಲಿಲ್ಲಲ್ಲ? ಓಹೋ, ಅದರಿಂದಲೇ ಇರಬೇಕು. ಮಕ್ಕಳು ಅಳುವಾಗ ಏನು ಮಾಡಬೇಕೆಂದು ನಮ್ಮ ಪ್ರಭು ರಾಮಚಂದ್ರನಿಗೆ ಗೊತ್ತಿಲ್ಲವೆನಿಸುತ್ತದೆ. ಮಲಗಮ್ಮ, ಮಲಗು. ನಮ್ಮ ಮಹಾರಾಣಿಯವರು ಇನ್ನೂ ತಾಯಿಯಾಗಿಲ್ಲ. ಸದ್ಯದಲ್ಲಿ ಅವರು ತಾಯಿಯಾಗುವ ಸೂಚನೆಗಳೇ ಕಾಣುತ್ತಿಲ್ಲ. ಸ್ವಾಮಿ, ಸ್ವಾಮಿ. ಸೀತೆ, ಬಾ ಕುಳಿತುಕೋ. ಸ್ವಾಮಿ, ಯಾವುದೋ ಗಾಢವಾದ ಯೋಚನೆಯಲ್ಲಿ ಮುಳುಗಿರುವಂತಿದೆ. ಹೌದು ಸೀತೆ, ನಮ್ಮ ಗೂಢಾಚಾರರು ಹೇಳಿದ ವಿಷಯವನ್ನು ನಾನು ಯೋಚಿಸುತ್ತಿದ್ದೆ. ಇಂದೇನು ವಿಶೇಷ ಸ್ವಾಮಿ? ಈ ಮೊದಲು ಗೂಢಾಚಾರರು ಹೇಳಿದ ವಿಷಯಗಳಿಗೆ ನೀವು ಚಿಂತೆ ಮಾಡುತ್ತಿರಲಿಲ್ಲ. ಹೌದು ಸೀತೆ, ಚಿಂತೆ ಮಾಡುತ್ತಿರಲಿಲ್ಲ. ಏಕೆಂದರೆ ಅವರು ಚಿಂತೆ ಮಾಡುವಂತಹ ವಿಷಯಗಳೇ ಹೇಳುತ್ತಿರಲಿಲ್ಲ. ಅಂದರೆ ಗೂಢಾಚಾರರು ಈಗ ತಂದ ವಾರ್ತೆಗಳಿಂದ ನೀವು ಚಿಂತೆ ಮಾಡುವಂತಾಯಿತೆ. ಹಾಗಾದರೆ ನಮ್ಮ ಪ್ರಜೆಗಳು ಸಂತೋಷವಾಗಿಲ್ಲವೇ? ಸೀತೆ, ನಮ್ಮ ಪ್ರಜೆಗಳು ತಮ್ಮ ಕೊರತೆ ಅಸಂತೋಷಗಳನ್ನು ಹೇಳಿಕೊಂಡಿಲ್ಲ. ಆದರೆ ಅವರು ನಮ್ಮ ಕೊರತೆಗಳ ಬಗ್ಗೆ ಮಾತನಾಡಿಕೊಳ್ಳುತ್ತಿದ್ದಾರೆ. ನಮ್ಮ ಕೊರತೆಯೇ? ಹೌದು ಸೀತೆ, ಸಕಲ ಭೋಗ ಭಾಗ್ಯಗಳನ್ನುಳ್ಳ ನಮ್ಮಲ್ಲೂ ಒಂದು ಕೊರತೆ ಇದೆ. ನಿಜ ಹೇಳು ಸೀತೆ, ನಿನ್ನಲ್ಲಿ ಅಂತಹ ಭಾವನೆ ಇಲ್ಲವೇ? ಅದಕ್ಕೆ ಕಾರಣವೇ ಇಲ್ಲವಲ್ಲ ಪ್ರಭು. ನಿಮ್ಮ ಅಪಾರವಾದ ಪ್ರೀತಿ, ಸಕಲ ಸುಖ ಸಂಪತ್ತು ಇರುವಾಗ ನನಗೆ ನಾವ ಕೊರತೆ ಇರಲು ಸಾಧ್ಯ? ಇದೇ ಸೀತೆ, ಖಂಡಿತ ಒಂದು ಕೊರತೆ ಇದೆ. ಅದ್ಯಾವುದು ಪ್ರಭು? ಜಾನಕಿ, ನಮಗೆ ಎಲ್ಲ ಭೋಗ ಭಾಗ್ಯಗಳು ಇವೆ. ಆದರೆ ಒಂದು ಭಾಗ್ಯ ನಮ್ಮದಾಗಿಲ್ಲ. ಆ ಭಾಗ್ಯ ಯಾವುದೆಂದು ನೀನು ಯೋಚಿಸುತ್ತಿರುವೆ ಅಲ್ಲವೇ ಜಾನಕಿ? ಹೌದು ಸ್ವಾಮಿ. ಅಷ್ಟೊಂದು ಚಿಂತೆ ಮಾಡಬೇಕಾದ ಕಾರಣವಿಲ್ಲ ಸೀತೆ. ನಮಗಿನ್ನು ಪುತ್ರ ಭಾಗ್ಯವಾಗಲಿಲ್ಲ ಎಂಬ ವಿಷಯ ನಮಗೆ, ನಮ್ಮ ತಾಯಂದರಿಗೆ ಮಾತ್ರವಲ್ಲದೆ ಅಯೋಧ್ಯೆಯ ಪ್ರಜೆಗಳಿಗೂ ತಿಳಿದಿದೆ. ಹೌದು ಸ್ವಾಮಿ, ಎಲ್ಲರಿಗೂ ಗೊತ್ತಿದೆ. ನನ್ನಲ್ಲೂ ಆ ಚಿಂತೆ ಇದೆ. ಆ ಭಾಗ್ಯಕ್ಕಾಗಿ ನಮ್ಮ ಹಿರಿಯರಂತೆ ನಾನು ಕಾತರಿಸುತ್ತಿದ್ದೇನೆ. ಅಕ್ಕ, ಅಕ್ಕ ಕೌಸಲ್ಯ, ಸುಮಿತ್ರೆ, ಬಾ ಕುಳಿತುಕೋ. ಏನು ಗಾಢವಾದ ಆಲೋಚನೆಯಲ್ಲಿ ಮುಳುಗಿರುವಂತಿದೆ? ಅಂಥ ಯೋಚನೆಗೆ ಕಾರಣವಾದರೂ ಏನು? ನಿನ್ನ ಪುತ್ರ ರಾಮಚಂದ್ರ ಯಾವ ಯೋಚನೆಗೂ ಅವಕಾಶವಿಲ್ಲದಂತೆ ನೋಡಿಕೊಳ್ಳುತ್ತಿರುವನಲ್ಲವೇ? ಹೌದು ಸುಮಿತ್ರೆ, ರಾಮನಂತಹ ಪುತ್ರನಿರುವಾಗ
ನನಗೇನಿದೆ ಚಿಂತೆ? ಬೇಕೆಂದರೆ ನನಗಾಗಿ ಆಕಾಶದ ನಕ್ಷತ್ರಗಳನ್ನೇ ತಂದುಕೊಡುವನು. ಆದರೆ ನನಗೊಂದು ಬಯಕೆ ಇನ್ನೂ ಈಡೇರಲೇ ಇಲ್ಲ. ಅದು ಅವನ ಬಯಕೆಯೂ ಹೌದು, ನಮ್ಮೆಲ್ಲರ ಬಯಕೆಯೂ ಹೌದು. ಆ ವಿಷಯದ ಬಗ್ಗೆ ಅವನೊಡನೆ ಮಾತನಾಡಬೇಕು ಎಂದು ಮನಸ್ಸು ತುಡಿಯುತ್ತಿದೆ. ಆದರೆ ಅವನೆಲ್ಲಿ ಬೇಸರ ಮಾಡಿಕೊಳ್ಳುತ್ತಾನೋ ಎಂಬ ಭಯದಿಂದ ಹಿಂಜರಿಯುತ್ತಿದ್ದೇನೆ. ಅಕ್ಕ, ಏನು ನಿನ್ನ ಬಯಕೆ? ರಾಮಚಂದ್ರನೇಕೆ ಬೇಸರಗೊಳ್ಳುತ್ತಾನೆ? ಅದೇನೆಂದು ಬಿಡಿಸಿ ಹೇಳಬಾರದೆ? ಸುಮಿತ್ರೆ, ಒಂದು ಬಾರಿ ಹಿಂದಿನ ದಿನಗಳನ್ನು ನೆನಪಿಸಿಕೊ. ನನ್ನ ಬಯಕೆ ಏನೆಂದು ನಿನಗೆ ಅರ್ಥವಾಗುತ್ತದೆ. ಯಾವ ದಿನಗಳು? ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಹುಟ್ಟಿದ್ದು, ನಮ್ಮ ಮಡಿಲಲ್ಲಿ ಆಡಿದ್ದು, ಬೆಳೆದಿದ್ದು, ಅವರ ಬಾಳ ಲೀಲೆಗಳನ್ನು ಕಂಡು ನಾವೆಲ್ಲರೂ ಆನಂದಿಸಿದ್ದು. ನನಗೆ ಅರ್ಥವಾಯಿತಕ್ಕ. ನೀನು ಮೊಮ್ಮಕ್ಕಳನ್ನು ನೋಡಬೇಕೆಂದು ಬಯಸಿರುವೆಯಾ? ಹೌದು ಸುಮಿತ್ರೆ, ಈ ರಾಮರಾಜ್ಯದಲ್ಲಿ ಎಲ್ಲರಿಗೂ ಎಲ್ಲ ಸಂತೋಷವೂ ಸಿಕ್ಕಿದೆ. ಮೊಮ್ಮಕ್ಕಳನ್ನು ನೋಡಬೇಕು ಎಂಬ ಸಂತೋಷ ನಮಗೆ ಬೇಡವೇ? ಹೌದಕ್ಕ, ಈಗಾಗಲೇ ತಡವಾಗಿದೆ. ಆ ಅಪೇಕ್ಷೆ ಸಹಜವೇ. ರಾಮಚಂದ್ರನಿಗೂ ಅದರ ಬಗ್ಗೆ ಅರಿವಿದೆ. ನೀನು ಮಾತನಾಡುವ ಅಗತ್ಯವಿಲ್ಲ. ಆದರೂ ಪಾಪ ಸೀತೆ ತನ್ನ ಮನಸ್ಸಿನಲ್ಲಿ ದುಃಖಿಸುತ್ತಿರುವಳು. ಆದರೂ ಯಾವ ಸಮಯದಲ್ಲಿ ಏನು ನಡೆಯಬೇಕೋ ಅದೇ ನಡೆಯುತ್ತದೆ. ಅದನ್ನು ನಾವು ಸ್ವೀಕರಿಸಬೇಕು ಅಕ್ಕ. ಊಟ ಆಯ್ತಾನವ? ನಿನ್ನ ಹೆಂಡತಿ ಎಲೆ ಹಾಕಿ ಬಡಿಸಿದ್ರೆ ಊಟ ಆಗ್ತಿತ್ತು. ಅವಳು ಇನ್ನೂ ಊಟಕ್ಕೆ ಕರೆದಿಲ್ಲ. ಏನು ಇಷ್ಟೊತ್ತಾದ್ರೂ ಊಟಕ್ಕೆ ಹಾಕ್ಲಿಲ್ವಾ? ಸತಿ, ಸತಿ, ಏ ಸತಿ, ಬಂದ್ರ? ನೀರ್ ತರ್ತೀನಿ ರೀ. ನಿಂತ್ಕಡೆ, ನೀರ್ ಆಮೇಲೆ ತರಿವಂತೆ. ಮೊದ್ಲು ನಮ್ಮವ್ವ ಇಷ್ಟೊತ್ತಾದ್ರೂ ಊಟ ಯಾಕೆ ಹಾಕ್ಲಿಲ್ಲ ಅದ್ನೇಳು. ಈಗ ನೀವು ಬಂದ್ರಲ್ವಾ, ಅತ್ತೆಗೂ ನಿಮಗೂ ಒಟ್ಟಿಗೆ ಊಟ ಬಡಿಸ್ತೀನಿ. ಅಮಾತ್ಯನ ಮನೆಯಿಂದ ಒಗೆಯೋ ಬಟ್ಟೆ ತರಬೇಕು, ತಡ ಆಗುತ್ತೆ. ಅಲ್ಲಿವರೆಗೂ ಅವ್ವ ಹಸ್ಕೊಂಡಿರೋದು ಬೇಡ, ಊಟ ಹಾಕು ಅಂತ ಹೇಳಿಲ್ವಾ? ಯಾಕೆ ಹಾಕ್ಲಿಲ್ಲ ಹೇಳು? ಅದು ಅದು ಏನೇ ಅದು ಅದು ಅಂತ ರಾಗ ಹೇಳ್ತಾ ಇದ್ಯಾ? ಯಾಕೆ ಹಾಕ್ಲಿಲ್ಲ ಹೇಳು? ಯಾಕೆ ಅಂತ ನಾನು ಹೇಳ್ತೀನಿ ಕೇಳ ಮಗ. ಅವ್ರ ತವರಿಂದ ಸೋದರ ಮಾವ ಬಂದಿದ್ದ. ಅವ್ರ ಜೊತೆಲಿ ವಿನೋದವಾಗಿ ಮಾತಾಡ್ತಾ ನಾನು ಊಟಕ್ಕೆ ಹಾಕದೆ ಮರ್ತು ಬಿಟ್ಲು. ಇಲ್ಲ ಇಲ್ಲ, ನಾನು ಮರ್ತಿರ್ಲಿಲ್ಲ. ಮತ್ತೆ ಊಟ ಯಾಕೆ ಹಾಕ್ಲಿಲ್ಲ? ನಿಮ್ಮ ಮಾವ ಮನೆಗೆ ಬಂದ್ರೆ ಅತ್ತೆಗೆ ಯಾಕೆ ಊಟ ಹಾಕ್ಲಿಲ್ಲ? ಅಯ್ಯೋ, ನನ್ನ ಮಾತು ಕೇಳಿ. ನಮ್ಮ ಮಾವನ ಮನೇಲಿ ನಮ್ಮ ಅತ್ತೆಗೆ ಆರತಿ ಇಟ್ಕೊಂಡಿದಾರಂತೆ. ಅದಕ್ಕೆ ನನ್ನನ್ನು ಕರ್ಕೊಂಡು ಹೋಗೋಣ ಅಂತ ಬಂದಿದ್ರು. ಆದರೆ ನೀವು ಮನೇಲಿ ಇರಲಿಲ್ಲ ಅಲ್ವಾ, ಅದಕ್ಕೆ ನೀವು ಬಂದ್ಮೇಲೆ ನಿಮ್ಮ ಹತ್ರ ಕೇಳ್ಕೊಂಡು ಬರ್ತೀನಿ ಅಂತ ಹೇಳಿದೆ. ಏನು? ನನ್ನನ್ನು ಕೇಳ್ದೇನೆ ಬರ್ತೀನಿ ಅಂತ ಹೇಳ್ದಿಯಾ? ಈಗ ಕೇಳ್ತಾ ಇದ್ದೀನಲ್ವಾ, ಹೀಗೆ ಹೋಗಿ ಹಾಗೆ ಬಂದ್ಬಿಡ್ತೀನಿ. ಆರತಿ ಮುಗಿದ್ ಮಾರನೇ ದಿನನೇ ಬಂದ್ಬಿಡ್ತೀನಿ. ಅದೆಲ್ಲ ಆಗಲ್ಲ. ಅಮಾತ್ಯನ ಮನೆ ಮೈಲಿಗೆ ಬಟ್ಟೆ ಒಂದು ಹೇರಿದೆ, ನನ್ನೊಬ್ಬನ ಕೈಲಿ ಆಗಲ್ಲ. ನೀನು ಸಹಾಯ ಮಾಡಬೇಕು.
ಅಲ್ವೇ ಸೊಸೆ ಮುದ್ದೆ? ಗಂಡ ಅತ್ತೆ ಕಷ್ಟ ಸುಖ ಮುಖ್ಯನೋ ಏನು ಮಾವನ ಮನೆ ಆರ್ತಿ ಮುಖ್ಯನೋ? ಸರಿಯಾಗಿ ಬುದ್ಧಿ ಹೇಳವ. ದುಡ್ದು ಬದುಕೋ ನಮಗೆ ಕೆಲಸ ಕಾರ್ಯನೇ ಮುಖ್ಯ. ಪತಿವ್ರತೆ ಆದವಳು ಎಲ್ಲದಕ್ಕಿಂತ ಮೊದಲು ಗಂಡ ಅತ್ತೆ ಸೇವೆ ಮಾಡಬೇಕು. ಸರಿಯಾಗಿ ಹೇಳು. ನಾನೇನ್ ಗಂಡ ಮನೆ ಎಲ್ಲ ಬಿಟ್ಟು ಹೋಗ್ತೀನಿ ಅಂತ ಹೇಳದ್ನ? ಬಂಧು ಬಳಗ ನೆಂಟ್ರಿಷ್ಟ್ರು ಅಂತ ಒಂದೆರಡು ದಿನ ಇದ್ ಬಂದ್ರೆ ಪ್ರಪಂಚ ಏನು ಮುಳುಗೋಗಲ್ಲ. ಅತ್ತೆನೂ ಕರ್ಕೊಂಡು ಹೋಗ್ತೀನಿ, ನೀವು ಬನ್ನಿ, ಒಂದೆರಡು ದಿನ ಇದ್ಬಿಟ್ಟು ಬರೋಣ. ಈಗೇನ್ ತಲೆಗಿರಿ ಕೆಟ್ಟಿದ್ದೇನೆ? ಇದೇ ತಾನೇ ಹೇಳಿಲ್ವಾ? ಅಮಾತಿನ ಮನೆ ಮೈಲಿಗೆ ಬಿಟ್ಟೆ ಒಂದ್ ಹೇರಿದೆ ಅಂತ. ನಾನು ಬರಲ್ಲ, ಅವನು ಬರಲ್ಲ, ನೀನು ಹೋಗ್ ಕೂರ್ದು. ಅಲ್ಲ, ನನ್ ಮಾತ್ ಕೇಳಿ. ಯಾವ ಮಾತು ಕೇಳೋದು ಬೇಡ. ಹೊಟ್ಟೆ ಹಸ್ಕೊಂಡು ಪ್ರಾಣ ಹೋಗ್ತಾ ಇದೆ. ನಮ್ಮ ಮಗಂಗೂ ನನಗೂ ಮೊದಲು ಊಟ ಹಾಕೋ. ಬರವಾ? ಏನೇ ಮಾಡ್ತಿದ್ಯಾ? ಒಂದು ಊಟ ಬಡ್ಸೆ. ಬಂದೆ. ಜಾನಕಿ, ಪ್ರಖ್ಯಾತವಾದ ನಮ್ಮ ಇಕ್ಷ್ವಾಕು ವಂಶದ ಪರಂಪರೆ ಪುತ್ರ ಸಂತಾನವಾಗದಿದ್ದರೆ ಇಲ್ಲಿಗೆ ನಿಂತು ಹೋಗುತ್ತದೆ. ಆ ಪಾಪದ ಕಳಂಕ ನನ್ನನ್ನೇ ಆವರಿಸುತ್ತದೆ. ಜಾನಕಿ, ಹಾಗೆನ್ನಬೇಡಿ ಸ್ವಾಮಿ. ಅದು ವಾಸ್ತವ ಸಂಗತಿ ಸೀತೆ. ಪುತ್ರ ಸಂತಾನವಿಲ್ಲದಿದ್ದರೆ ಪುಣ್ಯನಕ ಪ್ರಾಪ್ತಿ ಎಂದು ಶಾಸ್ತ್ರಗಳು ಹೇಳುತ್ತವೆ. ಆದರೆ ಈಗಲೇ ಅಷ್ಟು ನಿರಾಸೆ ಪಡುವುದೇಕೆ? ಭವಿಷ್ಯವನ್ನು ಜ್ಞಾನಿಗಳು ಹೇಳಬಲ್ಲರೇ ಹೊರತು ನಮಗೆ ಹೇಗೆ ತಿಳಿಯುವುದು? ಏನೇ ಆದರೂ ಸಂತಾನವಿಲ್ಲದಿದ್ದರೆ ಬದುಕು ನಿರರ್ಥಕವೆಂಬ ಭಾವನೆ ಬರುತ್ತದೆ. ಎಷ್ಟು ಸುಖ ಸಂಪತ್ತಿದ್ದರೂ ಎಲ್ಲವೂ ನಿಷ್ಪ್ರಯೋಜಕವೆನಿಸುತ್ತದೆ. ಹೂ ಬಿಡದ ಬಳ್ಳಿಯಂತೆ ನಮ್ಮ ಬದುಕು ಅರ್ಥ ಕಳೆದುಕೊಳ್ಳುವುದಿಲ್ಲವೇ? ಹೌದು ಸ್ವಾಮಿ. ಮಕ್ಕಳಿಲ್ಲದ ಬದುಕು ಚಂದ್ರನಿಲ್ಲದ ಆಕಾಶದಂತೆ, ಪ್ರಜೆಗಳಿಲ್ಲದ ರಾಜ್ಯದಂತೆ. ಅದಕ್ಕೆ ಅರ್ಥವೇ ಇಲ್ಲ. ನಿನ್ನ ಮಾತು ನಿಜ ಸೀತೆ. ಸ್ವಾಮಿ, ಪುಣ್ಯವಂತರಿಗೆ ಮಾತ್ರ ತಾಯಿಯಾಗುವ ಭಾಗ್ಯ ದೊರೆಯುತ್ತದೆ. ಪೂರ್ವ ಜನ್ಮದ ಸುಕೃತವಿಲ್ಲದೆ ಆ ಭಾಗ್ಯ ದೊರೆಯುವುದಿಲ್ಲವೇನು? ನಿನ್ನ ಮಾತಿನಲ್ಲಿ ಸತ್ಯವಿದೆ ಸೀತೆ. ಪೂರ್ವ ಜನ್ಮದ ಸುಕೃತವಿಲ್ಲದೆ ಯಾವ ಭಾಗ್ಯವೂ ದೊರೆಯುವುದಿಲ್ಲ. ಸ್ವಾಮಿ, ಮಕ್ಕಳ ಬಾಲಲೀಲೆಗಳನ್ನು ನೋಡಿ, ತೊದಲು ಮಾತುಗಳನ್ನು ಕೇಳಿ, ಕೋಮಲವಾದ ಮಗುವನ್ನು ಅಪ್ಪಿ ಮುದ್ದಾಡಿ ಆನಂದ ಪಡುವವರು ಎಷ್ಟು ಪುಣ್ಯವಂತರು. ಆ ಪುಣ್ಯ ನಮಗೆ ಬರುವುದೋ ಇಲ್ಲವೋ ಎಂದು ನೀನು ಯೋಚಿಸುತ್ತಿರುವೆಯಾ? ಹೌದು ಸ್ವಾಮಿ. ತನ್ನದೇ ಆದ ಮಗುವನ್ನು ಮಡಿಲಿನಲ್ಲಿ ಮಲಗಿಸಿಕೊಂಡು ತನ್ನದೇ ಎದೆ ಹಾಲನ್ನು ಕೊಟ್ಟು ಜೋಗುಳ ಹಾಡಿ ಮಲಗಿಸುವ ಆ ತಾಯಿ ಎಂಥ ಭಾಗ್ಯವಂತೆ. ಅಂಥ ಭಾಗ್ಯ ಎಂದು ನನಗೆ ಬರುವುದೋ ಎಂದು ಚಿಂತಿಸುತ್ತಿದ್ದೇನೆ. ಬರುತ್ತದೆ ಸೀತೆ, ಖಂಡಿತ ಬರುತ್ತದೆ. ಆ ಶುಭಗಳಿಗಾಗಿ ನಾವು ಕಾಯೋಣ, ಜ್ಞಾನಿಗಳನ್ನು ಕೇಳಿ ತಿಳಿಯೋಣ. ಆಗಲಿ ಪ್ರಭು. ಅತ್ತೆ, ನಾನು ಊರಿಗೆ ಹೋಗಿ ಬರ್ತೀನಿ. ಒಂದೆರಡು ದಿನ ಅಷ್ಟೇ, ಬೇಗ ಬಂದ್ಬಿಡ್ತೀನಿ. ನಿನ್ ಗಂಡ ಬೇಡ ಅಂತ ಹೇಳದ್ನಲ್ಲೇ? ಅವ್ರು ಬೇಡ ಅಂದ್ರು, ಆದ್ರೆ ನಾನೇನ್ ದಿನ ಹೋಗ್ತೀನಿ. ನಮ್ಮ ಅವ್ವ ಅಪ್ಪ ಅಕ್ಕ ತಂಗಿರ್ನ ನೋಡ್ದಂಗಾಗತ್ತೆ.
ಅಂದ್ರೆ ನೀನು ನಿನ್ ತವ್ರ ಮನೆಯಲ್ಲಿ ಸಂತೋಷವಾಗಿರ್ಬೇಕು, ಇಲ್ಲಿ ನಾನು ನನ್ನ ಮಗ ಕಷ್ಟ ಪಡ್ಬೇಕು. ಅವನ್ ನೋಡಿದ್ರೆ ಬೆಳಿಗ್ಗೆ ಹೊಳೆಗೆ ಹೋದ್ರೆ ಸಂಜೆ ಬರ್ತಾನೆ, ಅಲ್ಲಿವರೆಗೂ ನನ್ಗೆ ಕೋಳು ನೀರು ಕಾಣಿಸೋರು ಯಾರು? ನೀವೇನು ಚಿಂತೆ ಮಾಡ್ಬೇಡಿ ಅತ್ತೆ, ಪಕ್ಕದ ಮನೆಯವ್ರಿಗೆ ಹೇಳಿದೀನಿ, ಅವ್ರು ನಿಮ್ಗೆ ಹೊತ್ತೊತ್ತಿಗೆ ಊಟ ತಂದು ಕೊಡ್ತಾರೆ. ಸಾಕ್ ಸುಮ್ನಿರೆ, ಕಂಡವ್ರ ಕೈನಲ್ಲಿ ಸೇವೆ ಮಾಡಿಸ್ಕೊಳ್ಳೋ ಗತಿ ನನಗೇನ್ ಬಂದಿದೆ? ವಯಸ್ಸಾದ ಮುದುಕಿ ಆದ್ರೂ ಒಂದಿಷ್ಟು ಬೇಯಿಸ್ಕೊಂಡು ತಿನ್ನೋ ಶಕ್ತಿ ನನಗಿದೆ. ಮತ್ತೇನ್ ಕಷ್ಟ, 1-2 ದಿನ ಅಷ್ಟೇ, ನಾನು ಬೇಗ ಬಂದ್ಬಿಡ್ತೀನಿ. ನೋಡು, ನನ್ ಚಿಂತೆ ನಿನಗ್ ಬೇಡ, ಏನೋ ಒಂದು ಆಗುತ್ತೆ. ಆದ್ರೆ ಗಂಡ ಬೇಡ ಅಂದ್ರೂ ಹೋಗ್ತಾ ಇರೋದು ಸರಿಯಲ್ಲ ಅಂತ ನಾನು ನಿನ್ಗೆ ಹೇಳ್ತೀನಿ. ಅತ್ತೆ, ನೀವು ಕಂಡ ಹಾಗೆ ನಾನು ಯಾವತ್ತಾದ್ರೂ ನನ್ನ ಗಂಡನ ಮಾತು ಮೀರಿದಿನ? ನೀವೇ ಹೇಳಿ. ಇದೊಂದ್ಸಲ ಹೋಗಿ ಬರ್ತೀನಿ ಅತ್ತೆ, ಮತ್ತೆ ಮತ್ತೆ ಹೋಗಕ್ಕಾಗತ್ತಾ? ನಾನು ನಮ್ಮ ಅಪ್ಪ ಅವನ್ನ ಕಂಡು ಎಷ್ಟು ಕಾಲ ಆಯ್ತು. ಕರಳ ಸಂಬಂಧ ಅಂದ್ರೆ ಹಾಗೆ ಅಲ್ವಾ ಅತ್ತೆ? ಬೇಕಾದ್ರೆ ನಾನು ಹೋಗಿ ಬಂದ್ಮೇಲೆ ತಪ್ಪಾಯ್ತು ಅಂತ ನನ್ನ ಗಂಡನ ಕಾಲು ಹಿಡಿದು ಕ್ಷಮೆ ಕೇಳ್ತೀನಿ. ನೋಡು, ಈ ವಿಷಯದಲ್ಲಿ ನನ್ನನ್ನು ಎಳಿಬೇಡ. ನೀನುಂಟು, ನಿನ್ ಗಂಡ ಉಂಟು. ಮೊದಲೇ ಸಿಡುಕಿನ ಸ್ವಭಾವದವನು. ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾವು ಹೊಣೆ ಅಲ್ಲ. ಸರಿ ಅತ್ತೆ, ಬಂದಿದ್ ಬರ್ಲಿ, ನಾನು ಅನ್ಭವಿಸ್ತೀನಿ. ನಾನು ಹೋಗಿ ಬರ್ತೀನಿ, ಆಶೀರ್ವಾದ ಮಾಡಿ. ಏನ್ ಹುಡುಗಿನೋ ಏನೋ, ಹಠ ಅಂದ್ರೆ ಹಠ. ಇನ್ನು ಅವನ್ ಬಂದ್ಮೇಲೆ ಎಷ್ಟು ಹಾರಾಡ್ತಾನೋ ಏನೋ. ಸುಮ್ಮನೆ ಇರ್ಬೇಕು, ಮಾತು ಕೇಳ್ಬೇಕು. ಈ ಅಗಸನ ಮನೆ ಈ ದಿನ ಪ್ರಶಾಂತವಾಗಿದೆ. ಅಗಸನ ಅರಚಾಟ ಕೇಳಿಸುತ್ತಿಲ್ಲ. ನಮ್ಮ ರಾಜ್ಯದಲ್ಲಿ ಶಾಂತಿ ಸಮಾಧಾನ ನೆಲೆಯಿದೆ. ದನಿ ಎತ್ತರಿಸಿ ಜಗಳವಾಡುವ ವ್ಯಕ್ತಿ ಇವನೊಬ್ಬನೇ ಎಂದು ಕಾಣುತ್ತದೆ. ಇವನಲ್ಲಿ ಸಂಯಮವಿಲ್ಲ. ಇನ್ನೊಮ್ಮೆ ಹಾಗೆ ತಾಳ್ಮೆ ತಪ್ಪಿ ಮಾತನಾಡಿದರೆ ಬುದ್ಧಿ ಹೇಳಿದೆ. ಸತಿ, ಬಾರ್ಕೆ ಆಗಿದೆ, ನೀರು ತಗೊಂಬಾರೆ. ಬಂದೇ ಇರಪ್ಪ. ಬೇಕಾದಾಗ ಹೋಗಿ ತವ್ರ ಮನೇಲಿ ಕೂತ್ಕೋತಾರೆ. ನಾವು ಇವ್ರ ಗಂಡದಿರ್ ಸೇವೆ ಮಾಡ್ಬೇಕು. ತಗೊಳಪ್ಪ. ನೀನ್ಯಾಕವ ನೀರು ತರಕ್ ಹೋದೆ? ಅವಳೆಲ್ಲ ಹೋಳೆ? ಅವಳು ಮನೆ ಒಳಗೆ ಇದ್ರೆ ಅವ್ರಿಗೆಲ್ಲ ನೀರು ಕೊಡೋದು. ಮನೆ ಇಲ್ವಾ? ಎಲ್ಲೋದವಳೆ? ನೀ ನೀರು ಕುಡಿ. ಅಕ್ಕಪಕ್ಕದ ಮನೇಲಿ ಏನಾರ ಮಾತಾಡ್ತಾ ಕುಂತ್ಕೊಂಡವಳ? ನೀನು ಕಾಲ್ ತೊಳ್ಕೊಂಡ್ ಬಾ, ಆಮೇಲೆ ಹೇಳ್ತೀನಿ.
ಹೇಳವ, ಎಲ್ಲೋಗವಳು? ಅದೇ ಅವ್ರ ಸೋದ್ರ ಮಾವನ ಮನೇಲಿ ಆರ್ತಿ ಅಂತ ಹೇಳ್ತಿದ್ಲಲ್ಲ, ಅಲ್ಲಿಗೆ ಹೋದ್. ಏನಂದೆ? ಬೇಡ ಅಂತ ಹೇಳಿರ್ಲಿಲ್ವಾ? ಎಷ್ಟು ಧೈರ್ಯ ಅವಳಿಗೆ! ನೀನ್ಯಾಕವ ಹೋಗಾಕ್ಬಿಟ್ಟೆ? ಮತ್ತೆ ಅಗಸ ಸಂಯಮ ಕಳ್ಕೊಂಡು ಕೂಗಾಡ್ತಿದ್ದಾನೆ. ನೀನ್ ಬೇಡ ಅಂದಿದ್ದನ್ನ ಮಾಡು ಅಂತ ನಾನು ಹೇಳ್ತೀನ? ಬೇಡ, ಮೊದ್ಲೇ ನಿನ್ ಗಂಡ ಕೋಪಿಷ್ಟ ಅಂತ ಹೇಳ್ದೆ. ನಮ್ಮ ಅಪ್ಪ ಅವನ್ನ ನೋಡ್ಕೊಂಡು, ಅಕ್ಕ ತಂಗಿರ್ನ ನೋಡ್ಕೊಂಡು 2 ದಿನದಲ್ಲಿ ಬಂದ್ಬಿಡ್ತೀನಿ ಅಂತ ಹೇಳಿ ಹೋದ್ಲು. ತಡಿಬೇಕಾಗಿತ್ತು ಅವಳನ್ನ, ಹೊರಗಡೆ ಕಾಲು ಹಿಡಿದ ನಂಗೆ ಕಾಲು ಮುರಿಬೇಕಾಗಿತ್ತು. ಮೆಲ್ಲಗ್ ಮಾತಾಡಪ್ಪ, ಹೀಗೆಲ್ಲ ಮಾತಾಡ್ತಾರ? ಯಾರಾದ್ರೂ ಕೇಳಿಸ್ಕೊಂಡ್ರೆ ಏನಂತ? ಇವಳ ಹಾಗೆ ಗಂಡನ ಮಾತು ಮೀರಿ ಯಾರಾದ್ರೂ ಹೋಗ್ತಾರೇನೋ? ಅಯ್ಯೋ, ಆದ್ರೆ ವಯಸ್ಸಾದ ಮುದುಕಿ ನಾನು, ಅವಳನ್ನ ತಡೆದು ನಿಲ್ಸಕ್ಕಾಗತ್ತೇನಪ್ಪ? ವಾ, ಇದು ಸರಿ ಇಲ್ಲ. ಗಂಡನ ಮಾತು ಮೀರೋದು ಮಹಾ ತಪ್ಪು. ಅಂತ ಹೆಂಗಸು ನಮ್ಮ ರಾಜ್ಯದಲ್ಲೇ ಬೇರೆ ಯಾರು ಇಲ್ಲ. ಹಿಂದಕ್ಕೆ ಬಂದ್ಮೇಲೆ ನಿನ್ ಕೈ ಕಾಲು ಹಿಡಿದು ನಿನ್ ಸಮಾಧಾನ ಪಡಿಸ್ಬೇಕು ಅನ್ಕೊಂಡಿದ್ದಾಳೆ. ಅದೆಲ್ಲ ಆಗಲ್ಲವಾ? ಅವಳು ಹಿಂದಕ್ಕೆ ಬರ್ಲಿ, ಅವಳು ಸರಿಯಾಗಿ ಮಾಡ್ತೀನಿ. ಅಯ್ಯಯ್ಯೋ, ಏನ್ ಮಾಡ್ತೀಯೋ? ಅದೆಲ್ಲ ಈಗಲೇ ಹೇಳಲ್ಲ, ಅವಳು ಹಿಂದಕ್ಕೆ ಬರ್ಲಿ, ಅವಾಗ ಮಾಡಿ ತೋರಿಸ್ತೀನಿ. ಅಯ್ಯೋ ದೇವ್ರೆ, ಇನ್ನೇನ್ ಗೊತ್ತಿನಪ್ಪ, ಮೊದ್ಲೇ ಕೋಪಿಷ್ಟ, ಇನ್ನೇನೇನ್ ಮಾಡ್ತಾನೋ ಏನೋ. ಅಯ್ಯೋ, ಎಲ್ಲ ನನ್ನ ಕರ್ಮ. ಇದನ್ನೆಲ್ಲ ನೋಡೋ ಹಣೆ ಬರ ನನಗೆ ಬಂದಿದೆ. ಅದೆಲ್ಲ ಮಾಡ್ಬಿಡ್ತಾರೆ, ನಾವು ನೋಡ್ತಾ ಕೂತಿರ್ಬೇಕಿಲ್ಲಿ. ಎಂತಹ ವಿಚಿತ್ರವಾದ ಘಟನೆ ನಡೆಯುತ್ತಿದೆ. ಆ ಹೆಂಗಸು ಏಕೆ ಅಷ್ಟು ಉದ್ದಟತನದಿಂದ ನಡೆದುಕೊಂಡಳು? ಅವಳು ಹಿಂತಿರುಗಿ ಬಂದಾಗ ಇವನು ಅತಿರೇಕದ ವರ್ತನೆ ತೋರಬಹುದು. ಇಲ್ಲ, ಅದಕ್ಕೆ ಅವಕಾಶ ಕೊಡಬಾರದು. ಇವನನ್ನು ಬುದ್ಧಿ ಹೇಳಿ ತಿದ್ದಬೇಕು. ಅಂತೂ ನಿತ್ಯ ಬಂದು ನಾನು ಗಮನಿಸಲೇಬೇಕು. ರಾಮಚಂದ್ರ, ಪೂಜ್ಯರಿಗೆ ಪ್ರಣಾಮಗಳು. ಸಮಸ್ತ ಸನ್ಮಂಗಲಾನಿ ಭವಂತು. ದಯಮಾಡಿ ಕುಳಿತುಕೊಳ್ಳಿ. ಗುರುವರ್ಯ, ನಿಮ್ಮ ನಿತ್ಯ ಕರ್ಮಾನುಷ್ಠಾನಗಳು, ಧರ್ಮದ ಕಾರ್ಯಗಳು ಎಲ್ಲವೂ ಸಾಂಗವಾಗಿ ನಡೆಯುತ್ತಿವೆ ಅಷ್ಟೇ? ಅದಕ್ಕೆ ಯಾವ ಅಡ್ಡಿಯೂ ಇಲ್ಲ ರಾಮಚಂದ್ರ. ನನ್ನ ವಿಷಯ ಮಾತ್ರವಲ್ಲ, ರಾಜ್ಯದ ಪ್ರಜೆಗಳೆಲ್ಲರೂ ತಮ್ಮ ಪಾಲಿನ ಧರ್ಮ ಕಾರ್ಯಗಳನ್ನು ಪಾಲಿಸುತ್ತಾ ಸಂತುಷ್ಟರಾಗಿದ್ದಾರೆ. ಬಹಳ ಸಂತೋಷ ಗುರುದೇವ. ನಿಮ್ಮ ಆಶೀರ್ವಾದದಿಂದ ನಮ್ಮ ಪ್ರಜೆಗಳೆಲ್ಲರೂ ಸಂತುಷ್ಟರಾದರೆ ನಾನು ಸಂತೃಪ್ತ. ನಿತ್ಯ ತೃಪ್ತನಾದ ನಿನ್ನ ಸಂತೃಪ್ತಿಗೆ ಕೊರತೆಯಲ್ಲಿ? ಕೊರತೆ ಇದೆ ಮುನೀಂದ್ರ. ಇಕ್ಷ್ವಾಕು ವಂಶದ ಕುಲ ಪರಂಪರೆಯಲ್ಲಿ ಪಟ್ಟಾಭಿಷಿಕ್ತನಾಗಿ ಪ್ರಜಾಪಾಲನೆ ಮಾಡುತ್ತಿರುವ ನಾನು ಆ ಪರಂಪರೆ ಮುಂದುವರಿಯುವಂತೆ ನೋಡಿಕೊಳ್ಳುವುದು ನನ್ನ ಕರ್ತವ್ಯವಲ್ಲವೇ? ಅರ್ಥವಾಯಿತು ರಾಮಚಂದ್ರ. ಸಂತಾನ ಭಾಗ್ಯ ಇಲ್ಲದಿರುವುದೇ ದೊಡ್ಡ ಕೊರತೆಯಾಗಿ ಅದು ನಿನ್ನ ಮನಸ್ಸನ್ನು ಬಾಧಿಸುತ್ತಿದೆ ಎಂಬುದು ನನಗೆ ಅರ್ಥವಾಯಿತು. ತ್ರಿಕಾಲ ಜ್ಞಾನಿಗಳಾದ ನಿಮಗೆ ತಿಳಿಯದಿರುವುದೇನಿದೆ ಮುನಿವರಿಯ? ಇದಕ್ಕೆ ನೀವೇ ಸಮಾಧಾನ ಹೇಳಲು ಸಮರ್ಥನೆಂದು ನನ್ನ ಭಾವನೆ. ರಾಮಚಂದ್ರ, ಸರ್ವರಿಗೂ ಅವರವರ ಪಾಲಿನ ಕರ್ತವ್ಯವನ್ನು ಹೇಳುವ ನೀನು ಕೋಸಲ ದೇಶದ ಜೀವ ಚೈತನ್ಯವಾಗಿರುವೆ. ಎಲ್ಲರಲ್ಲೂ ಸುಖ ಶಾಂತಿಯನ್ನು ಮೂಡಿಸುತ್ತಿರುವ ನೀನು ಅತೃಪ್ತಿಯಿಂದ ಕೊರಗುತ್ತಿರುವುದು ಸಮ್ಮತವೂ ಅಲ್ಲ, ಸಾಧುವೂ ಅಲ್ಲ. ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ಶೀಘ್ರದಲ್ಲಿಯೇ ನಿನಗೆ ಸಂತಾನ ಪ್ರಾಪ್ತಿಯಾಗುವುದು ಖಂಡಿತ. ನಿಮ್ಮ ಮಾತು ನಿಜವೇ ಗುರುದೇವ. ನನಗೆ ಬಹಳ ಆನಂದವಾಗುತ್ತಿದೆ. ನಿಮ್ಮ ಅನುಗ್ರಹ ಅಮೃತವಾಗಲು ಸಾಧ್ಯವೇ ಇಲ್ಲ. ನನಗೀಗ ಸಮಾಧಾನವಾಗಿದೆ ಗುರುದೇವ, ನನಗೆ ಸಮಾಧಾನವಾಗಿದೆ. ನಿನ್ನೊಬ್ಬನಿಗೆ ಮಾತ್ರವಲ್ಲ ರಾಮಚಂದ್ರ,
ಇಡೀ ರಾಜ್ಯದ ಪ್ರಜೆಗಳು ಸಂತೋಷ ಪಡಬೇಕಾದ ವಿಚಾರ. ಆ ನಿರೀಕ್ಷಿಸಿದ ದಿನ ಸಫಲವಾದರೆ ನಿನ್ನ ತಾಯಂದಿರು ಸಂತೃಪ್ತರಾಗುತ್ತಾರೆ. ಇಕ್ಷಾಕುಕುಲ ಪರಂಪರೆ ಮುಂದುವರಿಯುವುದೆಂದು ಸಂತೋಷ ಪಡುತ್ತಾರೆ ದೇವತೆಗಳು. ಹೌದು ಮುನೀಂದ್ರ, ಇತ್ತೀಚೆಗೆ ಚಿಂತಾಕ್ರಾಂತಳಾಗಿರುವ ಸೀತೆ ಮುಖದಲ್ಲಿ ಈಗ ಆನಂದದ ಬೆಳಕು ಮೂಡುತ್ತದೆ. ಧನ್ಯವಾದಗಳು ಗುರುದೇವ, ಧನ್ಯವಾದಗಳು. ಸುಪುತ್ರ ಪ್ರಾಪ್ತಿರಸ್ತು. ನಾರಾಯಣ ನಾರಾಯಣ. ದೇವ ಋಷಿಗಳಿಗೆ ಪ್ರಣಾಮಗಳು. ನಾರದ, ಆಸೀನರಾಗಿ. ದೇವತೆಗಳೇ, ಶ್ರೀಮನ್ನಾರಾಯಣನ ಮಾನವ ರೂಪದ ಲೀಲಾ ವಿನೋದಗಳನ್ನು ನೋಡುತ್ತಿರುವಿರಲ್ಲ? ನೋಡುತ್ತಿದ್ದೇವೆ ನಾರದರೆ. ಸಕಲ ಲೋಕಪಾಲಕನಾದ ಶ್ರೀಹರಿಯು ತನಗೆ ಸಂತಾನವಾಗಲಿಲ್ಲವೆಂದು ವಸಿಷ್ಠರ ಮುಂದೆ ತನ್ನ ಚಿಂತೆಯನ್ನು ತೋಡಿಕೊಂಡ. ಮಾನವ ಜೀವನದ ಸ್ವಭಾವಗಳಿಗೆ ತಕ್ಕಂತೆ ರಾಮಚಂದ್ರ ಸಂತಾನವನ್ನು ಅಪೇಕ್ಷಿಸುವುದಾಗಲಿ, ಸಂತಾನವಾಗುವುದೆಂದು ವಸಿಷ್ಠರು ಹೇಳಿದಾಗ ಸಂತೋಷ ಪಡುವುದಾಗಲಿ ಸಹಜ. ರಾಮಚಂದ್ರ ಬಾಲಕನಾಗಿದ್ದಾಗಲೇ ವಿಶ್ವಾಮಿತ್ರರೊಂದಿಗೆ ಹೋಗಿ ರಾಕ್ಷಸರನ್ನು ದಮನ ಮಾಡಿದ. ಇಂತಹ ರಾಮಚಂದ್ರನನ್ನು ನಾವು ಸಾಮಾನ್ಯ ಮಾನವನೆಂದು ಹೇಳಲು ಸಾಧ್ಯವೇ? ಅದ್ಭುತ ಕಾರ್ಯಗಳಿಂದ ಶ್ರೀರಾಮಚಂದ್ರ ತಾನು ಪುರುಷೋತ್ತಮನೆಂಬುದನ್ನು ನಿರೂಪಿಸಿದ್ದಾನೆ. ಮಾತ್ರವಲ್ಲದೆ ಸಾಮಾನ್ಯರಂತೆ ತಾನು ಮಾನವನ ಸಹಜ ಸುಖ ದುಃಖಗಳಿಗೆ ಒಳಗಾಗಿ ಎಲ್ಲರಲ್ಲಿ ಒಬ್ಬನಾಗಿದ್ದಾನೆ. ಸಾಮಾನ್ಯ ಮನುಷ್ಯರಿರಲಿ, ಕೆಲವು ಜ್ಞಾನಿಗಳಿಗಾದರೂ ರಾಮಚಂದ್ರನ ನಿಜವಾದ ಮಹಿಮೆ ಏನೆಂದು ತಿಳಿದಿರುವುದಲ್ಲವೇ? ಖಂಡಿತ ತಿಳಿದಿರುತ್ತದೆ. ಅವರಲ್ಲಿ ವಸಿಷ್ಠರೇ ಮೊದಲಿಗರು. ಅವರು ಕುಲಗುರುವಿನ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದರೂ ರಾಮನ ಮಹಿಮೆಯನ್ನು ಬಲ್ಲವರಾಗಿದ್ದಾರೆ. ಹೌದು ನಾರಾಯಣ, ಎಲ್ಲರೂ ರಾಮನಿಗೆ ಅವನ ಮಹಿಮೆಗೆ ತಕ್ಕಂತೆ ಗೌರವವನ್ನು ತೋರುತ್ತಿದ್ದಾರೆ. ಮಹಾಲಕ್ಷ್ಮಿಯೇ ಸೀತೆಯಾಗಿ ಅವತರಿಸಿದರು. ಪತಿಯನ್ನು ಅಗಲಿದಾಗ ಮಾನವಳಂತೆ ದುಃಖಕ್ಕೆ ಒಳಗಾದಳು. ತನಗೆ ಸಂತಾನವಾಗಲಿಲ್ಲವೆಂದು ಚಿಂತೆಗೆ ಗುರಿಯಾದಳು. ಶ್ರೀಹರಿಯ ಅವತಾರದ ಪವಿತ್ರ ಕಾರ್ಯದಲ್ಲಿ ಮಾತೆ ಮಹಾಲಕ್ಷ್ಮಿಯು ಪಾಲುದಾರಳಾಗಿದ್ದಾಳೆ. ಹೌದು, ಶ್ರೀಹರಿಯೇ ರಾಮನಾದ, ಲಕ್ಷ್ಮಿ ಭೂಜಾತೆಯಾಗಿ ಸೀತೆಯಾದಳು. ಅದಕ್ಕೂ ಹಿಂದೆ ವೇದವತಿಯಾಗಿ ರಾವಣನಿಗೆ ಶಾಪ ಕೊಟ್ಟಳು. ಈ ಜನ್ಮದಲ್ಲಿ ಈ ದೇಹದಲ್ಲಿ ಪಡೆಯಲಾಗದ ಪುರುಷೋತ್ತಮನ ಪ್ರೇಮವನ್ನು, ಅವರ ಪಾದ ಸೇವೆಯನ್ನು ಮಾಡುವ ಅವಕಾಶವನ್ನು ಮುಂದಿನ ಜನ್ಮದಲ್ಲಿ ಮುಂದಿನ ದೇಹದಲ್ಲಿ ಪಡೆಯುತ್ತೇನೆ. ಆಗ ನನ್ನ ಪತಿಯಿಂದಲೇ ನಿನ್ನ ಸಂಹಾರ. ನಮೋ ಅಗ್ನಿದೇವ, ನನ್ನ ದೇಹವನ್ನು ಸ್ವೀಕರಿಸು. ಅಗ್ನಿದೇವ, ಅವಳನ್ನು ಸುಡಬೇಡ. ಈ ದಿವ್ಯ ಸುಂದರಿಯ ದೇಹವನ್ನು ಸುಡಬೇಡ. ಏ ಸುಂದರಿ, ನೀನೆಂತಹ ಅವಿವೇಕಿ. ಏ ಅಗ್ನಿದೇವ, ನೀನೆಂತಹ ಅಜ್ಞಾನಿ. ಅಯ್ಯೋ, ಅಪರೂಪವಾದ ಈ ಸೌಂದರ್ಯ ನಾನು ಆನಂದಿಸುವ ಮೊದಲೇ ಭಸ್ಮವಾಗಿ ಬಿಟ್ಟಿತಲ್ಲ. ಆ ಶಾಪ ಪೂರ್ಣವಾಗಲು ಸೀತೆಯಾಗಿ ರಾಮನ ಸತಿಯಾದಳು. ರಾಮನೊಂದಿಗೆ ರಾಮರಾಜ್ಯದ ಯಶಸ್ಸಿನಲ್ಲಿ ಸಮಾನ ಪಾಲುದಾರಳಾದಳು. ಈಗ ಸೀತಾರಾಮರು ಭೂಲೋಕದ ಜನರಿಗೆ ತಂದೆ ತಾಯಿಯಂತಿದ್ದಾರೆ, ಪ್ರತ್ಯಕ್ಷ ದೇವತೆಗಳಾಗಿದ್ದಾರೆ. ಅವರ ವ್ಯಕ್ತಿತ್ವದ ಸ್ಫೂರ್ತಿಯಿಂದ ಪ್ರತಿಯೊಬ್ಬರೂ ಸಜ್ಜನರಾಗಿ ಧರ್ಮಪರಾಯಣರಾಗಿದ್ದಾರೆ. ಹಾಗಾದರೆ ಮಹರ್ಷಿ ವಶಿಷ್ಠರು ಹೇಳಿದಂತೆ ಸೀತಾರಾಮರಿಗೆ ಶೀಘ್ರದಲ್ಲಿಯೇ ಸಂತಾನ ಭಾಗ್ಯ ಲಭಿಸುವುದಲ್ಲವೇ? ಖಂಡಿತ ಲಭಿಸುತ್ತದೆ. ಆದರೆ ಅದಕ್ಕೆ ಮೊದಲು ಕೆಲವು ಘಟನೆಗಳು ನಡೆಯಬೇಕಾಗಿದೆ. ಎಂಥ ಘಟನೆಗಳು ನಾರದರೆ? ಅದನ್ನು ಈಗಲೇ ಹೇಳಿದರೆ ಸ್ವಾರಸ್ಯವಿರುವುದಿಲ್ಲ. ಅದನ್ನು ನೀವೇ ನೋಡುತ್ತೀರಲ್ಲ. ಮುಂದೇನು ನಡೆಯುವುದೆಂದು ತಿಳಿಯಲು ನಾವು ಉತ್ಸುಕರಾಗಿದ್ದೇವೆ. ಖಂಡಿತ ನಿಮ್ಮ ಕುತೂಹಲ ತಣಿಯುತ್ತದೆ. ನಾರಾಯಣ ನಾರಾಯಣ. ಸೀತೆ, ಏನು ಸ್ವಾಮಿ? ನಮ್ಮ ಕುಲಗುರುಗಳಾದ ವಸಿಷ್ಠ ಮುನಿಗಳು ಇಲ್ಲಿ ಬಂದಿದ್ದರು. ಅವರೊಂದಿಗೆ ನಮ್ಮ ಕಳವಳವನ್ನು ಹೇಳಿಕೊಂಡೆ. ಯಾವ ಕಳವಳ?
ನಮಗಿನ್ನೂ ಸಂತಾನ ಭಾಗ್ಯ ದೊರೆಯಲಿಲ್ಲ ಎಂಬ ವಿಷಯವೇ? ಹೌದು ಸೀತೆ, ಅದನ್ನೇ ಅವರೆದುರು ಹೇಳಿದೆ. ಅವರು ಏನು ಹೇಳಿದರು? ಶೀಘ್ರದಲ್ಲಿ ನಮಗೆ ಪುತ್ರ ಪ್ರಾಪ್ತಿ ಆಗುವುದೆಂದು ಅವರು ಖಚಿತವಾಗಿ ಹೇಳಿದರು. ಹೌದೇ? ಸಂತೋಷವಾಯಿತು. ಸಂತೋಷವಾಗದಿರುತ್ತದೆಯೇ ಸ್ವಾಮಿ? ನಾವು ಕಾತರದಿಂದ ಕಾಯುತ್ತಿದ್ದ ಅಮೃತ ಕ್ಷಣ ಹತ್ತಿರ ಬಂದಿದೆ ಎಂದು ತಿಳಿದಾಗ ಸಂತೋಷದಿಂದ ನನ್ನ ಮನಸ್ಸು ಉಲ್ಲಾಸಗೊಂಡಿದೆ.